ಪರಿಶುದ್ಧ ಸ್ಥಾನದಲ್ಲಿ ವಾಸ ಮಾಡುವಂಥ ನಮ್ಮ ಸರ್ವಶಕ್ತನಾದ ದೇವ, ನಿಮಗೆ ಸ್ತೋತ್ರ ಸ್ವಾಮಿ, ಸ್ತೋತ್ರ ದೇವ. ಈ ಒಂದು ಉದಯ ಕಾಲದಲ್ಲಿ ಸ್ವಾಮಿ ನಿನ್ನ ಮಕ್ಕಳಾಗಿರುವಂಥ ನಾವು ದೇವ ಇಷ್ಟರವರೆಗೆ ನಿಮ್ಮನ್ನು ಸ್ತುತಿಸಿ ಕೊಂಡಾಡಿದ್ದೇವೆ. ಈಗಲಾದರೂ ಕರ್ತನೇ, ನಿಮ್ಮ ವಾಕ್ಯವನ್ನು ತಿಳಿದುಕೊಳ್ಳುವಂಥ ಭಾಗ್ಯವನ್ನು ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ದೇವ. ಕರ್ತನೇ, ಈ ಒಂದು ಸಮಯದಲ್ಲಿ ಸ್ವಾಮಿ ಪ್ರತಿಯೊಬ್ಬರು ನಿಮ್ಮ ವಾಕ್ಯವನ್ನು ಕೇಳಿ ಆ ಮಾತುಗಳ ಪ್ರಕಾರ ಬದುಕಬೇಕು ಅನ್ನುವಂಥ ಆಲೋಚನೆಯಲ್ಲಿ ನಿನ್ನ ಮಕ್ಕಳ ಮನಸ್ಸನ್ನು ಹುಟ್ಟಿಸಿರಿ ಎಂದು ನಮ್ಮ ಪ್ರಭು, ನಮ್ಮ ರಕ್ಷಕನೂ ಆಗಿರುವಂಥ ಯೇಸು ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುವೆನು ತಂದೆಯೇ, ಆಮೇನ್. ಪ್ರೀತಿಯ ನನ್ನ ಸಹೋದರ ಸಹೋದರಿಯರೇ, ದಯಮಾಡಿ ಯಾರು ಮಾತಾಡಬಾರ್ದು, ಎಲ್ಲರೂ ನಿಶಬ್ದವಾದ ರೀತಿಯಲ್ಲಿ ಕುಳಿತುಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. ಯಾಕಂತಂದರೆ ದೇವರ ವಾಕ್ಯವು ಕೇಳುವಾಗ ಎಲ್ಲರೂ ನಿಶಬ್ದವಾದ ರೀತಿಯಲ್ಲಿರಬೇಕು. ಯಾಕಂತಂದರೆ ಒಂದು ವೇಳೆ ನಾವು ದೇವರ ವಾಕ್ಯವನ್ನು ಕೇಳುವಾಗ ನಾವು ಒಬ್ಬರಿಗೊಬ್ಬರು ಮಾತಾಡಿದ್ದೀವಿ ಅಂದ್ಕೊಳ್ರಿ, ನಮ್ಮ ದೇವರ ವಾಕ್ಯವು ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ಅರ್ಥವಾಗುವುದಕ್ಕೆ ಸಾಧ್ಯವಾಗದು. ಈಗ ನಾವು ಕೂಡ ನಮ್ಮ ಮನೆಯಲ್ಲಿ ಯಾವುದಾದರೂ ಒಂದು ವಿಷಯವನ್ನು ಮಾತಾಡುತ್ತಿರುವಾಗ ನಮ್ಮ ಪಕ್ಕದಲ್ಲಿ ನಮ್ಮ ಮಕ್ಕಳೇ ಒದರಿದ್ರು ಅಂದ್ಕೊಳ್ರಿ, ಅವರು ಮಾತಾಡಿದ್ರು ಅಂದ್ಕೊಳ್ರಿ, ನಾವೇನಂತಿದ್ವಿ, ಅಯ್ಯ ನೀವು ಸುಮ್ಮನಿರಿ ಅಂತಿದ್ವಿ. ಕಾರಣ ಏನು ಅಂತಂದರೆ, ಅವರು ಮಕ್ಕಳು ಮಾತನಾಡುತ್ತಿರುವಾಗ ನಾವು ಮಾತನಾಡುತ್ತಿರುವಂಥ ಮಾತುಗಳು ನಮಗೆ ಅರ್ಥವಾಗಲಾರವು. ಆದ್ದರಿಂದ ನಮ್ಮ ಮಕ್ಕಳನ್ನು ನಾವು ಸುಮ್ಮನಿರ್ರಿ ಅಂತಿದ್ವಿ. ಆದ ಕಾರಣ ಪ್ರಿಯರೇ, ಇವತ್ತು ದೇವರ ವಾಕ್ಯವನ್ನು ಕೇಳುವಂಥ ನಾವು ಕೂಡ, ದೇವರ ವಾಕ್ಯವನ್ನು ಆಲೋಚನೆ ಮಾಡುವಂಥ ನಾವು ಕೂಡ ಏನು ಮಾಡಬೇಕಮ್ಮ, ದೇವರ ವಾಕ್ಯವನ್ನು ಕೇಳುವಾಗ ಎಲ್ಲರೂ ನಿಶಬ್ದವಾದ ರೀತಿಯಲ್ಲಿ ಕುಳಿತುಕೊಳ್ಬೇಕು. ಹಾಗಾದರೆ ನಮಗೆ ದೇವರ ವಾಕ್ಯವು ಅರ್ಥವಾಗುವುದು. ಪ್ರಿಯರೇ, ಇವತ್ತು ನಾವು ಕೇಳುವಂಥ ಪಾಠವೇನಮ್ಮ ಅಂತಂದರೆ, ನಮ್ಮ ಪ್ರಭುವಾಗಿರುವಂಥ ಯೇಸು ಸ್ವಾಮಿಯವರು 40 ದಿನಗಳ ಕಾಲ ಸೈತಾನನಿಂದ ಯಾಕೆ ಶೋಧಿಸಲ್ಪಟ್ಟರು ಅನ್ನುವಂಥ ವಿಷಯವನ್ನು ನಾವು ಆಲೋಚನೆ ಮಾಡ್ತಿದ್ವಿ. ಏನಮ್ಮ, ಇವತ್ತು ನಾವು ಕೇಳುವಂಥ ಪಾಠದ ಹೆಸರೇನಮ್ಮ ಅಂತಂದರೆ, ನಮ್ಮ ಪ್ರಭುವಾಗಿರುವಂಥ ಯೇಸು ಸ್ವಾಮಿಯವರು 40 ದಿನಗಳ ಕಾಲ ಸೈತಾನನಿಂದ ಯಾಕೆ ಶೋಧಿಸಲ್ಪಟ್ಟರು ಅನ್ನುವಂಥ ವಿಷಯವನ್ನು ನಾವು ಕೇಳ್ತಿದ್ವಿ. ಯಾಕಂತಂದರೆ ಇವತ್ತು ಪ್ರಪಂಚವನ್ನೆಲ್ಲ ಉಂಟು ಮಾಡಿರುವಂಥ ಯೇಸು ಕ್ರಿಸ್ತನು, ಭೂಮಿ ಮೇಲಿರುವಂಥ ಸಮಸ್ತವನ್ನು ಉಂಟು ಮಾಡಿರುವಂಥ ಯೇಸು ಕ್ರಿಸ್ತನು ಸಾಮಾನ್ಯವಾದ ಸೈತಾನನಿಂದ 40 ದಿನಗಳ ಕಾಲ ಶೋಧನೆಯನ್ನು ಯಾಕೆ ಅನುಭವಿಸಬೇಕು? ಏನಮ್ಮ, ನೀವು ಆಲೋಚನೆ ಮಾಡಿರಿ. ಈ ಲೋಕದಲ್ಲಿರುವಂಥ ಬಂಗಾರವನ್ನು ಉಂಟು ಮಾಡಿದ ಆತನು ಯೇಸು ಕ್ರಿಸ್ತನು, ವಜ್ರಗಳನ್ನು ಉಂಟು ಮಾಡಿದ ಆತನು ಯೇಸು ಕ್ರಿಸ್ತನು, ಈ ಲೋಕದಲ್ಲಿರುವಂಥ ಕಣ್ಣಿಗೆ ಕಾಣಿಸುವಂಥ ವಸ್ತುಗಳಾಗಿರ್ಬೋದು, ಕಣ್ಣಿಗೆ ಕಾಣಿಸದೇ ಇರುವಂಥ ವಸ್ತುಗಳಾಗಿರ್ಬೋದು, ಇವೆಲ್ಲವುಗಳನ್ನು ನಮ್ಮ ಪ್ರಭು ಆಗಿರುವಂಥ ಯೇಸು ಸ್ವಾಮಿಯವರೇ ಉಂಟು ಮಾಡಿದರು. ಆದರೆ ಎಲ್ಲವನ್ನೂ ಉಂಟು ಮಾಡಿರುವಂಥ ಯೇಸು ಕ್ರಿಸ್ತನು ಸಾಮಾನ್ಯವಾದ ಸೈತಾನನಿಂದ ಯಾಕೆ ಶೋಧಿಸಲ್ಪಟ್ಟನು, ಯಾಕೆ ಶೋಧಿಸಲ್ಪಡಬೇಕು, ಅಷ್ಟು ಅವಸರತೆ ಯಾಕೆ ಯೇಸು ಸ್ವಾಮಿಯವರಿಗೆ ಬಂತು ಅನ್ನುವಂಥ ವಿಷಯವನ್ನು ನಾವು ಕೇಳಬೇಕಾಗಿದೆ ಪ್ರಿಯರೇ. ಆದ ಕಾರಣ ಇವತ್ತು ನಾವು ಭೂಮಿ ಮೇಲೆ ಜನಗಳಿಗೆ ಸೇವೆ ಮಾಡುವಂಥ ಸಂಘಗಳನ್ನು ನಾವು ನೋಡ್ತಿದ್ವಿ. ಏನಮ್ಮ, ಇವತ್ತು ಜನಗಳಿಗೆ ಸೇವೆ ಮಾಡುವಂಥ ಸಂಘ ಸಂಸ್ಥೆಗಳನ್ನು ನಾವು ನೋಡ್ತಿದ್ವಿ. ಅದು ಕರ್ನಾಟಕ ರಕ್ಷಣಾ ವೇದಿಕೆ ಆಗಿರ್ಬೋದು, ದಲಿತ ಸಂಘ ಆಗಿರ್ಬೋದು, ಕಾರ್ಮಿಕರ ಸಂಘ ಆಗಿರ್ಬೋದು, ಅನಂತರ ಏನಮ್ಮ ವಾಲ್ಮೀಕಿ ಸಂಘ ಆಗಿರ್ಬೋದು, ಕನಕದಾಸರ ಸಂಘ ಆಗಿರ್ಬೋದು, ಇನ್ನಿತರ ಬೇರೆ ಅನೇಕ ಸಂಘ ಸಂಸ್ಥೆಗಳಾಗಿರ್ಬೋದು. ಇವೆಲ್ಲವುಗಳು ಯಾಕೆ ಈ ಒಂದು ಸಂಘಗಳು ಉದ್ಭವಿಸಿದವು ಅಥವಾ ಈ ಸಂಘಗಳು ಯಾಕೆ ನಿರ್ಮಾಣವಾದವು ಅನ್ನುವಂಥ ವಿಷಯವನ್ನು ನಾವು ಗಮನಿಸಿ ಆಲೋಚನೆ ಮಾಡುತ್ತಾ ಹೋದರೆ, ಈ ಸಂಘಗಳು ಯಾಕೆ ಅಂತಂದರೆ ಜನಗಳಿಗೆ ಸೇವೆ ಮಾಡುವುದಕ್ಕೋಸ್ಕರ ಈ ಸಂಘಗಳು ಹುಟ್ಟಿ ಬಂದವು, ಅಥವಾ ಜನಗಳನ್ನು ರಕ್ಷಣೆ ಮಾಡುವುದಕ್ಕೋಸ್ಕರ ಈ ಸಂಘಗಳು ನಿರ್ಮಾಣವಾದವು ಅಂತೇಳಿ ನಾವು ಕಂಡುಕೊಳ್ಳುತ್ತೀವಿ. ಈ ಭೂಮಿ ಮೇಲೆ ಯಾವ ಮನುಷ್ಯನೇ ಆಗಿರಲಿ, ನಾನು ಜನಗಳಿಗೆ ಸೇವೆ ಮಾಡ್ತೀನಿ, ಜನಗಳನ್ನು ನಾನು ಉದ್ಧಾರ ಮಾಡ್ತೀನಿ ಅಥವಾ ಜನಗಳನ್ನು ನಾನು ರಕ್ಷಣೆ ಮಾಡ್ತೀನಿ ಅನ್ನೋರು ಯಾರಾದರೂ ಇದ್ದರೆ ಅವರು ಮೊಟ್ಟ ಮೊದಲನೇದಾಗಿ ಮಾಡಬೇಕಾಗಿರುವಂಥ ವಿಷಯವೇನಂತಂದರೆ, ಪ್ರಿಯರೇ ನೀವು ಗಮನಿಸಿರಿ, ಅವರು ಸಂಘವನ್ನು ಸ್ಥಾಪಿಸ್ಕೊಳ್ಬೇಕು.
ಒಂದು ಸಂಘವನ್ನು ಸ್ಥಾಪಿಸಿಕೊಂಡ ನಂತರ ಆ ಸಂಘವು ಕೂಡ ಸರ್ಕಾರದಿಂದ ಅಧಿಕಾರವನ್ನು ಪಡೆದುಕೊಂಡಿರುವಂಥ ಸಂಘ ಆಗಿರಬೇಕು. ಏನಮ್ಮ ನಾನು ಜನಗಳಿಗೆ ಸೇವೆ ಮಾಡ್ತೀನಿ ಅಥವಾ ಜನಗಳಿಗೆ ನಾನು ರಕ್ಷಣೆ ಮಾಡ್ತೀನಿ, ಇವತ್ತು ಸರ್ಕಾರವು ಮಾಡದೇ ಇರುವಂಥ ಕಾರ್ಯಗಳನ್ನು ನಾನು ಮಾಡ್ತೀನಿ, ಆದ್ದರಿಂದ ನಾನು ಈ ಒಂದು ಸರ್ಕಾರದಿಂದ ಅನುಮತಿಯನ್ನು ಪಡೆಯಲಾರದೆ ನಾನು ಜನಗಳಿಗೆ ಸೇವೆ ಮಾಡ್ತೀನಿ ಅಂತಂದರೆ ಆಗಂಗಿಲ್ಲ. ಏನು ಮಾಡಬೇಕು? ಜನಗಳಿಗೆ ಸೇವೆ ಮಾಡುವಂಥ ಯಾವ ಮನುಷ್ಯನೇ ಆಗಿರಲಿ, ಆತನು ಒಂದು ಸಂಘವನ್ನು ಸ್ಥಾಪಿಸಿ ಆ ಸಂಘವನ್ನು ಸರ್ಕಾರದ ನೋಂದಣಿಯಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿಕೊಂಡು ಆ ಒಂದು ಸರ್ಕಾರದಿಂದ ಅಧಿಕಾರವನ್ನು ಪಡೆದುಕೊಂಡು ಆತನು ಜನಗಳಿಗೆ ಸೇವೆ ಮಾಡಬೇಕೇ ಹೊರತು ಸುಮ್ಮನೆ ನಾನು ಜನಗಳಿಗೆ ಸೇವೆ ಮಾಡ್ತೀನಿ ಅಂತಂದರೆ ಸಾಧ್ಯವಾಗಲಾರದ ವಿಷಯ. ಆದರೆ ಅದು ಸರ್ಕಾರಕ್ಕೆ ವಿರುದ್ಧವಾಗಿರುವಂಥ ಕಾರ್ಯವೂ ಕೂಡ ಎಂದು ನಾವು ಆಲೋಚನೆ ಮಾಡಬೇಕು ಪ್ರಿಯರೇ. ಏನ್ರಿ ನೀವು ಇವತ್ತು 40 ದಿನಗಳ ಕಾಲ ಯೇಸು ಸ್ವಾಮಿಯವರು ಯಾಕೆ ಸೈತಾನನಿಂದ ಶೋಧಿಸಲ್ಪಟ್ಟರು ಅನ್ನುವಂಥ ವಿಷಯವನ್ನು ತಿಳಿಸ್ತೀನಿ ಅಂತೇಳಿ ಈ ಸಂಘ ಸಂಸ್ಥೆಗಳ ಬಗ್ಗೆ ಹೇಳ್ತಿದ್ರಲ್ರಿ, ಇದ್ರ ವಿಷಯವಾಗಿ ನಮಗೇಕೆ ಅಂತೇಳಿ ನೀವು ಕೇಳ್ಬೋದು. ಆದ ಕಾರಣ ಪ್ರಿಯರೇ, ಈ ಸಂಘ ಸಂಸ್ಥೆಗಳ ವಿಷಯವಾಗಿ ಒಂದಿಷ್ಟು ಉದಾಹರಣೆಯನ್ನು ತೆಗೆದುಕೊಂಡ ನಂತರವೇ ನಮ್ಮ ಪ್ರಭುವಾಗಿರುವಂಥ ಯೇಸು ಸ್ವಾಮಿಯವರು 40 ದಿನಗಳ ಕಾಲ ಸೈತಾನನಿಂದ ಯಾಕೆ ಶೋಧಿಸಲ್ಪಟ್ಟರು ಅನ್ನುವಂಥ ವಿಷಯವನ್ನು ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗುವುದು ಪ್ರಿಯರೇ. ನೀವು ಗಮನಿಸಿರಿ, ಇವತ್ತು ಸಂಘಗಳು ಅಂತಂದರೆ ಜನಗಳಿಗೆ ಸೇವೆ ಮಾಡುವುದಕ್ಕೋಸ್ಕರವಾಗಿ ಸಂಘಗಳು ಹುಟ್ಟು ಬಂದವು, ಜನಗಳಿಗೆ ಸೇವೆ ಮಾಡುವುದಕ್ಕೋಸ್ಕರವಾಗಿ ಸಂಘಗಳು ನಿರ್ಮಿಸಲ್ಪಟ್ಟವು. ಆದರೆ ಆ ಸಂಘಗಳು ಸರ್ಕಾರದಿಂದ ಅನುಮತಿಯನ್ನು ಪಡೆದುಕೊಂಡವುಗಳಾಗಿರಬೇಕು. ಸರ್ಕಾರದಿಂದ ಅನುಮತಿಯನ್ನು ಪಡೆದುಕೊಂಡಾಗ ಮಾತ್ರ ಅವು ಜನಗಳಿಗೆ ಸೇವೆ ಮಾಡುವುದಕ್ಕೆ ಸಾಧ್ಯವಾಗುವುದು ಪ್ರಿಯರೇ. ಆದರೆ ಇವತ್ತು ನಮ್ಮ ಪ್ರಭು ಆಗಿರುವಂಥ ಯೇಸು ಸ್ವಾಮಿಯವರು ಯಾಕೆ ಬಂದರು ಭೂಲೋಕದಲ್ಲಿ? ನಮ್ಮ ಪ್ರಭು ಆಗಿರುವಂಥ ಸ್ವಾಮಿಯವರು ಈ ಲೋಕಕ್ಕೆ ಯಾಕೆ ಬಂದರು ಅಂತಂದರೆ, ಆತನು ಕೂಡ ಭೂಮಿ ಮೇಲಿರುವಂಥ ನಮ್ಮೆಲ್ಲರಿಗೋಸ್ಕರ ಆತನು ಸೇವೆ ಮಾಡುವುದಕ್ಕೋಸ್ಕರವಾಗಿ ಬಂದನು. ಒಂದು ವಾಕ್ಯವನ್ನು ನೋಡೋಣ್ರಿ. ಮತ್ತಾಯನು ಬರೆದಿರುವಂಥ ಸುವಾರ್ತೆಯಲ್ಲಿ 20ನೇ ಅಧ್ಯಾಯ, ಮತ್ತಾಯನು ಬರೆದ ಸುವಾರ್ತೆ 20ನೇ ಅಧ್ಯಾಯ 28ನೇ ವಚನವನ್ನು ಓದಿಕೊಳ್ಳ್ರಮ್ಮ. 28ನೇ ವಚನ. ಹಾಗೆಯೇ ಮನುಷ್ಯಕುಮಾರನು ಸೇವೆ ಮಾಡಿಸಿಕೊಳ್ಳುವುದಕ್ಕಾಗಿ ಬರಲಿಲ್ಲ. ಯೇಸು ಸ್ವಾಮಿಯವರು ಯಾಕೆ ಬಂದ್ರಮ್ಮ ಅಂತಂದರೆ ಸೇವೆ ಮಾಡಿಸಿಕೊಳ್ಳುವುದಕ್ಕೋಸ್ಕರವಾಗಿ ಬರಲಿಲ್ಲ. ಯಾಕೆ ಬಂದ್ರಮ್ಮ? ಯೇಸು ಸ್ವಾಮಿಯವರು ಸೇವೆ ಮಾಡಿಸಿಕೊಳ್ಳುವುದಕ್ಕೋಸ್ಕರ ಬರಲಿಲ್ಲ. ಯಾಕಂದರೆ ಈ ಲೋಕದಲ್ಲಿ ಯಾರೇ ಆಗಿರಲಿ, ಜನಗಳಿಗೆ ಸೇವೆ ಮಾಡ್ತೀನಿ ಅನ್ನೋರು ಯಾರಾದರೂ ಇದ್ದರು, ಆದರೆ ಅವರು ಜನಗಳಿಂದ ಸೇವೆ ಮಾಡಿಸಿಕೊಳ್ಬಾರ್ದು. ಅದು ದೇವರಿಂದ ಬಂದಿರುವಂಥ ಅಧಿಕಾರವು, ಅನಂತರ ದೇವರಿಂದ ಬಂದಿರುವಂಥ ಅಧಿಕಾರವನ್ನು ಈ ಲೋಕದಲ್ಲಿ ಸರ್ಕಾರವು ಕೂಡ ತೆಗೆದುಕೊಂಡು ಏನು ಹೇಳಿದೆ, ಜನಗಳಿಗೆ ಸೇವೆ ಮಾಡುವ ಆತನು ಜನಗಳಿಂದ ಸೇವೆ ಮಾಡಿಸ್ಕೊಳ್ಬಾರ್ದು. ಇವತ್ತು ನಾವು ನಮ್ಮ ಮಧ್ಯದಲ್ಲಿರುವಂಥ ನಮ್ಮ ಈ ಒಂದು ಕ್ಷೇತ್ರಕ್ಕೆ ಯಾರಾದರೂ MLA ಆದರೂ ಅಂದ್ಕೊಳ್ರಿ, ಆ MLA ಅವರು ಅಧಿಕಾರಕ್ಕೆ ಬರುವುದಕ್ಕಿಂತ ಮೊದಲು ಅವರು ಏನು ಹೇಳ್ತಾರಮ್ಮ ಅಂತಂದರೆ, ನಾನು ನಿಮಗೆ ಸೇವೆ ಮಾಡ್ತೀನಿ, ನಿಮ್ಮ ಕೆಲಸ ಕಾರ್ಯಗಳನ್ನು ಸ್ಪಷ್ಟವಾಗಿ ನಾನು ಮುಗಿಸ್ತೀನಿ, ನಿಮ್ಮ ಕಾರ್ಯಗಳು ಏನೇ ಇದ್ದರೂ ಕೂಡ ಅವುಗಳನ್ನು ನಾನು ಸ್ಪಷ್ಟವಾಗಿ ಮಾಡ್ತೀನಿ, ಸಾಧ್ಯವಾದರೆ ನನ್ನ ಪ್ರಾಣವನ್ನಾದರೂ ನಿಮಗೋಸ್ಕರ ಸಮರ್ಪಣೆ ಮಾಡ್ತೀನಿ ಎಂದು ಆತನು ಗೆಲ್ಲುವುದಕ್ಕಿಂತ ಮೊದಲು ಹೇಳುವನು. ಯಾರು? ಒಂದು ಕ್ಷೇತ್ರಕ್ಕೆ MLA ಆಗಿರುವಂಥ ಒಬ್ಬ MLA ತಾನು ಅಧಿಕಾರಕ್ಕೆ ಬರುವುದಕ್ಕಿಂತ ಮೊದಲು ಜನಗಳಿಗೆ ಆತನು ವಾಗ್ದಾನ ಮಾಡಿರುವಂಥ ವಿಷಯಗಳೇನಂತಂದರೆ, ನಾನು ಜನಗಳಿಗೆ ಸೇವೆ ಮಾಡ್ತೀನಿ, ಜನಗಳನ್ನು ರಕ್ಷಣೆ ಮಾಡ್ತೀನಿ, ಜನಗಳ ಕಾರ್ಯಗಳು ಏನಾದರೂ ಇದ್ದರೂ ಕೂಡ ಅವುಗಳನ್ನು ನಾನು ಸಂಪೂರ್ಣವಾಗಿ ಮಾಡೇ ಮಾಡ್ತೀನಿ, ಸಾಧ್ಯವಾದರೆ ನನ್ನ ಪ್ರಾಣವನ್ನಾದರೂ ಕೂಡ ಜನಗಳಿಗೋಸ್ಕರವಾಗಿ ನಾನು ಸಮರ್ಪಣೆ ಮಾಡ್ತೀನಿ ಅನ್ನುವನು. ಆದರೆ ಗೆದ್ದ ನಂತರ ಆತನೇನು ಮಾಡ್ತಾನಮ್ಮ ಅಂತಂದರೆ, ತನ್ನ ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕೋಸ್ಕರ, ತನ್ನ ಪ್ರಾಣವನ್ನು ಕಾಪಾಡಿಕೊಳ್ಳುವುದಕ್ಕೋಸ್ಕರ ಮತ್ತೊಬ್ಬ ಪೊಲೀಸನನ್ನು ಗನ್ಮ್ಯಾನನ್ನಾಗಿಟ್ಟುಕೊಳ್ಳುವನು. ಯಾಕೆ ಅಂತಂದರೆ, ನಾನು ರಕ್ಷಣೆ ಹೊಂದಬೇಕು ಅಂತಂದರೆ ಅಥವಾ ನಾನು ಬದುಕಬೇಕು ಅಂತಂದರೆ ಒಬ್ಬ ಅಧಿಕಾರಿ ಇರಬೇಕು ಅಥವಾ ಒಬ್ಬ ಪೊಲೀಸ್ ಅಧಿಕಾರಿ ಇರಬೇಕು ಎಂದು ಒಬ್ಬ MLA ತನಗೆ ಸೇವೆ ಮಾಡಿಸಿಕೊಳ್ಳುವುದಕ್ಕೋಸ್ಕರ ಪಕ್ಕದಲ್ಲಿ ಗನ್ ಮ್ಯಾನನ್ನು ಇಟ್ಟುಕೊಳ್ಳುವನು.
ಆದರೆ ಸ್ವಾಮಿಯವರಾಗಲ್ಲ. ಏನಮ್ಮ? ಸ್ವಾಮಿಯವರಾಗಲ್ಲ ನೋಡ್ರಿ. ಹಾಗೆಯೇ ಮನುಷ್ಯ ಕುಮಾರನು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನು ಈಡುಕೊಡುವುದಕ್ಕಾಗಿ ಬಂದನು ಎಂದು ಹೇಳಿದನು. ಸ್ವಾಮಿಯವರು ಯಾಕೆ ಬಂದ್ರಮ್ಮ ಅಂತಂದರೆ, ಪ್ರಾಣವನ್ನು ಕೊಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕೂ ಆನಂತರ ತನ್ನ ಪ್ರಾಣವನ್ನು ಕೊಡುವುದಕ್ಕೋಸ್ಕರ ಸ್ವಾಮಿಯವರು ಬಂದರೆ ಹೊರತು ಸೇವೆ ಮಾಡಿಸಿಕೊಳ್ಳುವುದಕ್ಕಾಗಿ ಆಗಲಿ ಮತ್ತೊಬ್ಬರ ಪ್ರಾಣವನ್ನು ತೆಗೆಯುವುದಕ್ಕಾಗಿ ಆಗಲಿ ಯೇಸು ಸ್ವಾಮಿಯವರು ಬರಲಿಲ್ಲ. ಆದ ಕಾರಣ ಪ್ರೀತಿಯ ನನ್ನ ಸಹೋದರ ಸಹೋದರಿಯರೇ, ಯೇಸು ಸ್ವಾಮಿಯವರು ಒಟ್ಟಾರೆಯಲ್ಲಿ ಯಾಕೆ ಬಂದರು ಅಂತಂದರೆ, ಜನಗಳಿಗೆ ಸೇವೆ ಮಾಡುವುದಕ್ಕೋಸ್ಕರವಾಗಿ ಬಂದರು, ಜನಗಳಿಗೆ ಸೇವೆ ಮಾಡುವುದಕ್ಕೋಸ್ಕರವಾಗಿ ಬಂದರು. ಆದರೆ ಜನಗಳಿಗೆ ಸೇವೆ ಮಾಡುವುದಕ್ಕೋಸ್ಕರವಾಗಿ ಬಂದಿರುವಂಥ ಯೇಸು ಕ್ರಿಸ್ತನಿಗೆ ಏನಿರಬೇಕು ಅಂತಂದರೆ, ಪರಲೋಕದಲ್ಲಿರುವಂಥ ದೇವರಿಂದ ಆತನಿಗೆ ಅಧಿಕಾರವಿರಬೇಕು. ಏನಿರಬೇಕಮ್ಮ? ಯೇಸು ಕ್ರಿಸ್ತನು ಈ ಭೂಲೋಕದಲ್ಲಿ ತಾನು ಜನಗಳಿಗೆ ಸೇವೆ ಮಾಡಬೇಕು ಅಂತಂದರೆ ಆ ಯೇಸು ಸ್ವಾಮಿಯವರಿಗೂ ಕೂಡ ದೇವರಿಂದ ಅಧಿಕಾರವು ಬೇಕು. ದೇವರಿಂದ ಅಧಿಕಾರವಿದ್ರೇ ಸ್ವಾಮಿಯವರು ಈ ಲೋಕದಲ್ಲಿ ಸೇವೆ ಮಾಡುವಂಥ ಅರ್ಹತೆಯನ್ನು ಹೊಂದುವನು. ಒಂದು ವೇಳೆ ದೇವರಿಂದ ಅಧಿಕಾರವು ಇಲ್ಲ ಅಂತಂದರೆ ಈ ಭೂಮಿ ಮೇಲೆ ಯೇಸು ಸ್ವಾಮಿಯವರು ಸೇವೆ ಮಾಡುವಂತಿಲ್ಲ. ಅದಕ್ಕೋಸ್ಕರವಾಗಿ ಸ್ವಾಮಿಯವರು ಬಂದರು. ಯಾಕೆ? ನಾನು ಸೇವೆ ಮಾಡುವುದಕ್ಕೋಸ್ಕರವಾಗಿ ಬಂದಿದ್ದೀನಿ, ನಾನು ಸೇವೆ ಮಾಡುವುದಕ್ಕೋಸ್ಕರವಾಗಿ ಬಂದಿದ್ದೀನಿ ಅಂತ ಹೇಳುತ್ತಾ ಆ ಒಂದು ಸೇವೆ ಮಾಡಬೇಕಾದ್ರೆ ಈ ಲೋಕದಲ್ಲಿ ದೇವರಿಂದ ಅಧಿಕಾರವನ್ನು ಪಡೆದುಕೊಂಡು ಈ ಲೋಕದಲ್ಲಿ ಆತನು ಸೇವೆ ಮಾಡಬೇಕು. ಆಗ ಈ ಲೋಕದಲ್ಲಿ ಯೇಸು ಸ್ವಾಮಿಯವರು ಬಂದಾಗ ಯಾರ ಅಧೀನದಲ್ಲಿತ್ತು ಈ ಒಂದು ಲೋಕವು ಅಂತಂದರೆ ಸೈತಾನನ ಅಧೀನದಲ್ಲಿತ್ತು, ಸೈತಾನನ ಅಧಿಕಾರದಲ್ಲಿತ್ತು ಈ ಒಂದು ಲೋಕವೆಲ್ಲವೂ. ಆದ ಕಾರಣ ಪ್ರಿಯರೇ, ನೀವು ಆಲೋಚನೆ ಮಾಡ್ರಿ, ಈ ಒಂದು ಲೋಕವೆಲ್ಲ ಸೈತಾನನ ಅಧೀನದಲ್ಲಿತ್ತು, ಸೈತಾನನ ಅಧಿಕಾರದಲ್ಲಿತ್ತು. ಆದ ಕಾರಣ ಸ್ವಾಮಿಯವರು ದೀಕ್ಷೆ ಸ್ನಾನವನ್ನು ತೆಗೆದುಕೊಂಡ ನಂತರ ಸೈತಾನನಿಂದ ಆತನು ಅಡವಿಗೆ ಒಯ್ಯಲ್ಪಟ್ಟನು. ನೋಡಣ್ರಿ, ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಒಂದು ಮಾತು. ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ 8ನೇ ವಚನ ಓದಿಕೊಂಡ್ರಿ. 4ನೇ ಅಧ್ಯಾಯ 8ನೇ ವಚನ. ಬಳಿಕ ಸೈತಾನನು ಆತನನ್ನು ಬಹಳ ಎತ್ತರವಾದ ಬೆಟ್ಟಕ್ಕೆ ಕರೆಕೊಂಡು ಹೋಗಿ ಪ್ರಪಂಚದ ಎಲ್ಲ ರಾಜ್ಯಗಳನ್ನು ಅವುಗಳ ವೈಭವವನ್ನು ಆತನಿಗೆ ತೋರಿಸಿ, ನೀನು ನನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಇದೆಲ್ಲವೂ ನಿನಗೆ ಕೊಡುವೆನು ಅಂದನು. ನೀನು ಇವೆಲ್ಲವುಗಳ ವೈಭವವು, ಈ ಎಲ್ಲ ದೇಶಗಳ ಅಧಿಕಾರವು ನನ್ನ ಕೈಯಲ್ಲಿದೆ, ಈ ಎಲ್ಲ ದೇಶಗಳು ನನ್ನ ಆಧೀನದಲ್ಲಿರುವವು. ಆದರೆ ನೀನು ಈ ಲೋಕದಲ್ಲಿ ಜನಗಳಿಗೆ ಸೇವೆ ಮಾಡುವುದಕ್ಕೋಸ್ಕರವಾಗಿ ಬಂದಿರುವೆಯಲ್ಲ, ಆದರೆ ಈ ಜನಗಳಿಗೆ ಸೇವೆ ಮಾಡುವುದಕ್ಕೋಸ್ಕರವಾಗಿ ನೀನು ಬಂದರೆ ಈ ಲೋಕದಲ್ಲಿ ಅಧಿಕಾರವು ಬೇಕು. ಈ ಲೋಕದಲ್ಲಿ ಅಧಿಕಾರವು ಬೇಕು ಅಂತಂದರೆ ಒಂದು ವೇಳೆ ನೀನೇ ನನ್ನ ಕಾಲಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಇದೆಲ್ಲವೂ ನಾನೇ ನಿನಗೆ ಕೊಡುವೆನು ಎಂದು ಸೈತಾನನು ಮಾತನಾಡಿದನು. ಪ್ರಿಯರೇ, ಇಲ್ಲಿ ನಾವು ಗಮನಿಸಬೇಕಾಗಿರುವಂಥ ವಿಷಯವೇನಂತಂದರೆ, ಈ ಲೋಕವೆಲ್ಲ ಸೈತಾನನ ಅಧೀನದಲ್ಲಿತ್ತು, ಈ ಲೋಕವೆಲ್ಲ ಸೈತಾನನ ಅಧಿಕಾರದಲ್ಲಿತ್ತು. ಆದ ಕಾರಣ ಸೈತಾನನು ಮಾತನಾಡಿದನು, ಈ ಪ್ರಪಂಚದ ಎಲ್ಲ ರಾಜ್ಯಗಳನ್ನು ಯೇಸು ಸ್ವಾಮಿಯವರಿಗೆ ತೋರಿಸಿ, ನೀನು ಅಂದರೆ ಯೇಸು ಸ್ವಾಮಿಯೇ ನೀನು ನನ್ನ ಕಾಲಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಇದೆಲ್ಲವೂ ನಿನ್ನದಾಗುವುದು ಎಂದು ಸೈತಾನನು ಯೇಸು ಸ್ವಾಮಿಯವರಿಗೆ ಮಾತಾಡಿದನು. ಆಗ ಯೇಸು ಸ್ವಾಮಿಯವರು ಸೈತಾನನಿಂದ ಅಧಿಕಾರವನ್ನು ಪಡೆದುಕೊಳ್ಳುವಂಥ ಅವಸರವಿಲ್ಲವಾದ್ದರಿಂದ, ಯೇಸು ಸ್ವಾಮಿಯವರು ಒಂದು ವೇಳೆ ಸೈತಾನನಿಂದ ಅಧಿಕಾರವನ್ನು ಪಡೆದುಕೊಳ್ಳುವಂಥ ಅವಸರವಿದ್ದಿದ್ರೆ ಇವತ್ತು ಭೂಮಿ ಮೇಲೆ ನಾವು ದೇವರನ್ನು ನಂಬುವುದಕ್ಕೆ ಸಾಧ್ಯವಾಗುತ್ತಿರಲಿಲ್ಲ. ನಾವು ಯೇಸು ಕ್ರಿಸ್ತನನ್ನು ಸ್ತುತಿಸುವಂಥ ಅವಕಾಶವು ನಮಗೆ ಸಿಗುತ್ತಿರಲಿಲ್ಲ ಅನ್ನುವಂಥ ವಿಷಯವನ್ನು ಇಲ್ಲಿ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬಹುದು. ಪ್ರಿಯರೇ,
ಆದರೆ ಯೇಸು ಸ್ವಾಮಿಯವರಿಗೆ ಸೈತಾನನು ಈ ಲೋಕದ ಎಲ್ಲ ರಾಜ್ಯಗಳನ್ನು ನಿನಗೆ ಕೊಡ್ತೀನಿ, ನನ್ನ ಕಾಲಿಗೆ ನೀನು ಸಾಷ್ಟಾಂಗ ನಮಸ್ಕಾರ ಮಾಡು, ಇದೆಲ್ಲವೂ ನಿನಗೆ ಕೊಡ್ತೀನಿ, ಈ ಎಲ್ಲ ದೇಶಗಳ ಮೇಲೆ ಅಧಿಕಾರವನ್ನು ಕೊಡ್ತೀನಿ ಎಂದು ಸೈತಾನನು ಮಾತನಾಡಿದನು. ಆದರೂ ಕೂಡ ಸೈತಾನನ ಯೇಸು ಸ್ವಾಮಿಯವರು ಮಾತ್ರ ಸೈತಾನನಿಂದ ಅಧಿಕಾರವನ್ನು ಪಡೆದುಕೊಳ್ಳುವ ಅವಸರವು ಯೇಸು ಸ್ವಾಮಿಯವರು ಇಲ್ಲವಾದ್ದರಿಂದ ಯೇಸು ಸ್ವಾಮಿಯವರು ಸೈತಾನನಿಗೆ ಯಾವತ್ತಿಗೂ ಯೇಸು ಸ್ವಾಮಿಯವರು ಬಗ್ಗಲಿಲ್ಲ, ಸೈತಾನನಿಗೆ ನಮಸ್ಕಾರ ಮಾಡಲಿಲ್ಲ. ಪ್ರಿಯರೇ, ಇಲ್ಲಿ ನಾವು ಗಮನಿಸಬೇಕು, ಸ್ವಾಮಿಯವರು ಯಾತಕ್ಕೋಸ್ಕರವಾಗಿ ಬಂದರು ಅಂದರೆ ಜನಗಳಿಗೆ ಸೇವೆ ಮಾಡುವುದಕ್ಕೋಸ್ಕರವಾಗಿ ಬಂದರು. ಜನಗಳಿಗೆ ಸೇವೆ ಮಾಡಬೇಕು ಅಂತಂದರೆ ಈ ಲೋಕದಲ್ಲಿ ದೇವರಿಂದ ಆತನಿಗೆ ಅಧಿಕಾರವೂ ಬೇಕು. ದೇವರಿಂದ ಅಧಿಕಾರವೂ ಬೇಕು ಅಂದರೆ ಈ ಲೋಕದಲ್ಲಿ ಸೈತಾನನ ಅಧಿಕಾರದಲ್ಲೇ ಈ ಪ್ರಪಂಚವಿದೆ. ಆದ ಕಾರಣ ಸೈತಾನನೇ ಹೇಳಿದನು, ನೀನು ಜನಗಳಿಗೆ ಸೇವೆ ಮಾಡಬೇಕು ಅಂತಂದರೆ ನಾನೇ ನಿನಗೆ ಅಧಿಕಾರವನ್ನು ಕೊಡ್ತೀನಿ, ನನ್ನ ಕಾಲಿಗೆ ಸಾಷ್ಟಾಂಗ ನಮಸ್ಕಾರ ಮಾಡು ಎಂದು ಸೈತಾನನು ಮಾತನಾಡಿದನು. ಆಗ ಸ್ವಾಮಿಯವರಂದ್ರು ನಿನ್ನ ದೇವರಾಗಿರುವ ಕರ್ತನೊಬ್ಬನ್ನೇ ಆತನಿಗೊಬ್ಬನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಬೇಕೇ ಹೊರತು ಮತ್ತಾರಿಗೂ ನಮಸ್ಕಾರ ಮಾಡಬಾರದು ಎಂದು ದೇವರು ಧರ್ಮಶಾಸ್ತ್ರದಲ್ಲಿ ಬರೆಯಲ್ಪಟ್ಟಿದೆಯಲ್ಲ ಎಂದು ಸ್ವಾಮಿಯವರು ಮಾತಾಡಿದರು. ಆದ ಕಾರಣ ಪ್ರಿಯರೇ, ಇಲ್ಲಿ ನೀವು ಗಮನಿಸಿರಿ, ಕೇವಲ ಯೇಸು ಸ್ವಾಮಿಯವರು ಸೈತಾನನಿಂದ ಮಾತ್ರ ಶೋಧಿಸಲ್ಪಡಲಿಲ್ಲ. ಕೇವಲ ಸೈತಾನನಿಂದ ಮಾತ್ರವಲ್ಲ, ಆಗಿನ ಕಾಲದಲ್ಲಿರುವಂಥ ಪರಿಸಾಯರಿಂದಲೂ ಕೂಡ ಯೇಸು ಸ್ವಾಮಿಯವರು ಶೋಧನೆಗೊಳಗಾದರು. ಅವರೆಲ್ಲರಿಗೂ ಸರಿಯಾದ ಉತ್ತರವನ್ನು ಕೊಟ್ಟರು, ಸರಿಯಾದ ರೀತಿಯಲ್ಲಿ ಅವರಿಗೆ ನಡೆದುಕೊಂಡರು. ಕಾರಣವೇನು ಅಂತಂದರೆ, ಆಗಿನ ಕಾಲದಲ್ಲಿ ಸೈತಾನನು ಕೂಡ ಯೇಸು ಸ್ವಾಮಿಯನ್ನು ತಪ್ಪಿನಲ್ಲಿ ಸಿಕ್ಕಿಸಬೇಕು ಎಂದು ನಾನಾ ವಿಧವಾದ ಆಲೋಚನೆಗಳಿಂದ ಪ್ರಯತ್ನ ಮಾಡಿದನು ಸೈತಾನನು. ಆದರೆ ಸೈತಾನನಿಗೆ ಯೇಸು ಸ್ವಾಮಿಯವರು ಯಾವತ್ತಿಗೂ ಸಿಗಲಿಲ್ಲ. ಆ ಸೈತಾನನಿಗೆ ಸರಿಯಾದ ಉತ್ತರವನ್ನು ಕೊಟ್ಟನು. ಎಷ್ಟೇ ಪರೀಕ್ಷೆಯನ್ನಿಟ್ಟರೂ ಕೂಡ ಯೇಸು ಸ್ವಾಮಿಯವರು ಸರಿಯಾದ ಉತ್ತರವನ್ನು ಕೊಟ್ಟನು. ಮತ್ತೊಂದು ವಾಕ್ಯ, ಅದೇ ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ 6-7 ವಚನವನ್ನು ಓದಿಕೊಂಡ್ರೆ, 6ನೇ ವಚನ 7ನೇ ವಚನ. ನೀನು ದೇವರ ಮಗನಾಗಿದ್ದರೆ ಕೆಳಕ್ಕೆ ಧುಮುಕು, ಆತನು ನಿನ್ನ ವಿಷಯವಾಗಿ ತನ್ನ ದೂತನಿಗೆ ಅಪ್ಪಣೆ ಕೊಡುತ್ತಾನೆ. ನಿನ್ನ ಕಾಲು ಕಲ್ಲಿಗೆ ತಗಲದಂತೆ ಅವರು ನಿನ್ನನ್ನು ಕೈಗಳಲ್ಲಿ ಎತ್ತಿಕೊಳ್ಳುವರು ಎಂಬುದಾಗಿ ಬರೆದಿದೆಯಲ್ಲ ಎಂದು ಹೇಳಿದನು. ಅದಕ್ಕೆ ಸ್ವಾಮಿಯವರಂದರು, ಅದಕ್ಕೆ ಯೇಸುವಿನ ದೇವರಾಗಿರುವ ಕರ್ತನನ್ನು ಪರೀಕ್ಷಿಸಬಾರದು ಎಂಬುದಾಗಿ ಸಹ ಬರೆದಿದೆ ಅಂದನು. ನಿನ್ನ ದೇವರಾಗಿರುವ ಕರ್ತನನ್ನು ಪರೀಕ್ಷಿಸಬಾರದು ಅಂದರೆ ಸೈತಾನನು ಏನು ಮಾಡ್ತಾನಮ್ಮ, ಯೇಸು ಸ್ವಾಮಿಯವರನ್ನು ಪರೀಕ್ಷೆ ಮಾಡುವನು. ಸೈತಾನನು ಯೇಸು ಸ್ವಾಮಿಯನ್ನು ಪರೀಕ್ಷೆ ಮಾಡುವನು, ಶೋಧನೆ ಮಾಡುವನು. ಆದರೆ ಇಲ್ಲಿ ನಾವು ಗಮನಿಸಬೇಕಾಗಿರುವಂಥ ವಿಷಯವೇನಂತಂದರೆ, ಯೇಸು ಸ್ವಾಮಿಯವರು ಈ ಲೋಕದಲ್ಲಿ ಜನಗಳಿಗೆ ಸೇವೆ ಮಾಡಬೇಕು, ಜನಗಳನ್ನು ರಕ್ಷಣೆ ಮಾಡಬೇಕು, ಜನಗಳನ್ನು ದೇವರಿರುವಂಥ ಲೋಕವನ್ನು ಸೇರಿಸಬೇಕು ಅಂತಂದರೆ ಸ್ವಾಮಿಯವರು ಏನು ಮಾಡಬೇಕು, ಸೈತಾನನಿಗೂ ಕೂಡ ಅವನು ಏನೇ ಮಾತನಾಡಿದರೂ ಕೂಡ ಯೇಸು ಸ್ವಾಮಿಯವರು ತಗ್ಗಿಸಿಕೊಳ್ಳುವಂಥ ಮನಸ್ಸಿರಬೇಕು. ಇವನೆಷ್ಟು, ನೀನೆಷ್ಟು, ನಿನ್ನ ಯೋಗ್ಯತೆ ಎಷ್ಟು ಅಂತೇಳಿ ಒಂದು ವೇಳೆ ಯೇಸು ಸ್ವಾಮಿಯವರು ಆ ಕಾಲದಲ್ಲಿ ಅಂದುಕೊಂಡಿದ್ದರೆ ಇವತ್ತು ನಾವೆಲ್ಲರೂ ಇಲ್ಲಿ ಕೂಡಿ ದೇವರ ವಾಕ್ಯವನ್ನು ಕೇಳುವುದಕ್ಕೆ ಅವಕಾಶವಿರುತ್ತಿರಲಿಲ್ಲ. ಆದ ಕಾರಣ ಸಹೋದರ ಸಹೋದರಿಯರೇ, ನೀವು ಗಮನಿಸಿರಿ, ಯೇಸು ಸ್ವಾಮಿಯವರು ಈ ಲೋಕದಲ್ಲಿ ಯಾಕೆ ಬಂದರು, ಯಾಕೆ ಈ ಸೈತಾನನಿಂದ ಅಷ್ಟು ತಗ್ಗಿಸಿಕೊಂಡ್ರು ಅಂತಂದರೆ ಸ್ವಾಮಿಯವರಿಗೆ ಅಧಿಕಾರ ಬೇಕಾಗಿತ್ತು. ಅದೇ ಮಾರ್ಕನವರ ಸುವಾರ್ತೆಯಲ್ಲಿ ಮತ್ತೊಂದು ಮಾತು, ಮಾರ್ಕನವರ ಸುವಾರ್ತೆ 8ನೇ ಅಧ್ಯಾಯ 11ನೇ ವಚನ. ತರುವಾಯ ಪರಿಸಾಯರು ಹೊರಟು ಬಂದು ಆತನು ಕೂಡ ತರ್ಕ ಮಾಡುತ್ತಾ ಪರೀಕ್ಷಿಸುವುದಕ್ಕಾಗಿ
ನೀನು ಆಕಾಶದಲ್ಲಿ ಒಂದು ಸೂಚಕಾರ್ಯವನ್ನು ತೋರಿಸಿಕೊಡಬೇಕೆಂದು ಕೇಳುತ್ತಿರಲು ಸ್ವಾಮಿಯನ್ನ ಪರೀಕ್ಷೆ ಮಾಡುವುದಕ್ಕೋಸ್ಕರವಾಗಿ ಆಗಿನ ಕಾಲದಲ್ಲಿರುವಂತಹ ಪರಿಸಾಯರು ಕೂಡ ಬಂದರು. ಯಾರು ಬಂದ್ರಮ್ಮ? ಸ್ವಾಮಿಯವನ್ನ ಪರೀಕ್ಷೆ ಮಾಡೋದಕ್ಕೋಸ್ಕರ ಪರಿಸಾಯರು ಕೂಡ ಬಂದರು. ಸೈತಾನನು ಮಾತ್ರವಲ್ಲ, ಆಗಿನ ಕಾಲದಲ್ಲಿ ಪರಿಸಾಯರು, ಸದ್ದುಕಾಯರು, ಮಹಾಯಾಜಕರು ಕೂಡ ಸ್ವಾಮಿಯನ್ನ ಏನು ಮಾಡಿದ್ರಮ್ಮ ಅಂತಂದ್ರೆ ಪರೀಕ್ಷೆ ಮಾಡಿದರು, ಶೋಧನೆ ಮಾಡಿದರು. ಕಾರಣ ಏನು ಅಂತಂದರೆ, ಯಾವ ರೀತಿಯಿಂದಾದರೂ ಸ್ವಾಮಿಯವರನ್ನು ತಪ್ಪಿನಲ್ಲಿ ಸಿಕ್ಕಿಸಿ ರೋಮ ಚಕ್ರವರ್ತಿಗಳಿಗೆ ಒಪ್ಪಿಸಿ ಯೇಸು ಕ್ರಿಸ್ತನು ಜನಗಳಿಗೆ ಸೇವೆ ಮಾಡದಂತೆ, ಜನಗಳನ್ನು ರಕ್ಷಣೆ ಮಾಡದಂತೆ, ಜನಗಳನ್ನು ಪರಿಶುದ್ಧತೆಯಲ್ಲಿ ನಡೆಸದಂತೆ, ಜನಗಳನ್ನು ದೇವರಿರುವಂತಹ ಲೋಕವನ್ನು ಸೇರಿಸದಂತೆ ರದ್ದು ಮಾಡಬೇಕು ಎಂದು ಆಗಿನ ಕಾಲದಲ್ಲಿ ಸೈತಾನನ ಸಂತಾನವಾಗಿರುವಂಥ ಪರಿಸಾಯರು, ಮಹಾಯಾಜಕರು, ಸದ್ದುಕಾಯರು ಇವರೆಲ್ಲರೂ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಸ್ವಾಮಿಯವರು ಮಾತ್ರ ಆ ಒಂದು ಸೈತಾನನ ಸಂತಾನಕ್ಕೆ ಮಾತ್ರ ಸ್ವಾಮಿಯವರು ಬಗ್ಗಲಿಲ್ಲ. ಸೈತಾನನ ಮಾತುಗಳಿಗೆ ಯಾವತ್ತೂ ಸ್ವಾಮಿಯವರು ಒಳಗಾಗಲಿಲ್ಲ. ಆದ ಕಾರಣ ಪ್ರಿಯರೇ, ಆತನಿಗೆ ಏನು ಈ ಲೋಕದಲ್ಲಿ ಯಾಕೆ ಇಷ್ಟು ತಗ್ಗಿಸಿಕೊಂಡನು ಅಂತಂದರೆ ಪ್ರಿಯರೇ, ನಮ್ಮ ರಕ್ಷಣೆಗೋಸ್ಕರವಾಗಿ, ನಮ್ಮ ಪಾಪಗಳ ಕ್ಷಮೆಗೋಸ್ಕರವಾಗಿ ಸ್ವಾಮಿಯವರು ಈ ರೀತಿಯಾಗಿ ಬಾಧೆ ಪಟ್ಟರು. ಪ್ರಿಯರೇ, ಮತ್ತೊಂದು ವಾಕ್ಯ 10ನೇ ಅಧ್ಯಾಯ, ಅದೇ ಮಾರ್ಕನವರ ಸುವಾರ್ತೆ 10ನೇ ಅಧ್ಯಾಯದಲ್ಲಿ 2ನೇ ವಚನ. ಮಾರ್ಕನವರ ಸುವಾರ್ತೆ 10ನೇ ಅಧ್ಯಾಯ 2ನೇ ವಚನ. ಆಗ ಪರಿಸಾಯರು ಹತ್ತಿರಕ್ಕೆ ಬಂದು ಆತನನ್ನು ಪರೀಕ್ಷಿಸಬೇಕೆಂಬ ಯೋಚನೆಯಿಂದ ಏನು ಮಾಡಬೇಕಂತೇಳಿ ಅವ್ರನ್ನ ಯೇಸು ಸ್ವಾಮಿಯವರಿಗೆ ಬಂದರು. ಪರೀಕ್ಷೆ ಮಾಡುವುದಕ್ಕೋಸ್ಕರವಾಗಿ, ಶೋಧಿಸುವುದಕ್ಕೋಸ್ಕರವಾಗಿ, ನಾನಾವಾದ ಇಬ್ಬಂದಿ ಇರುಕುಗಳಿಂದ ಆತನನ್ನು ಸಿಕ್ಕಿಸುವುದಕ್ಕೋಸ್ಕರವಾಗಿ ಪರಿಸಾಯರು ಬಂದರು. ಆದರೆ ಸಾಮಾನ್ಯವಾದ ಪರಿಸಾಯರಿಂದಲೂ ಕೂಡ ಸ್ವಾಮಿಯವರು ಯಾಕೆ ಶೋಧಿಸಲ್ಪಟ್ಟರು? ಸಾಮಾನ್ಯವಾದ ಪರಿಸಾಯರು, ಮಹಾಯಾಜಕರಿಂದಲೂ ಕೂಡ ಯಾಕೆ ಸ್ವಾಮಿಯವರು ಶೋಧನೆಗೊಳಗಾದರು ಅಂತಂದರೆ ಅದಕ್ಕೊಂದು ಕಾರಣವಿದೆ. ಏನು ಅಂತಂದರೆ, ಆತನಿಗೆ ಅಧಿಕಾರವು ಬೇಕು. ಅಧಿಕಾರವು ಯಾಕೆ ಬೇಕು ಅಂತಂದರೆ, ನಮ್ಮನ್ನು ರಕ್ಷಣೆ ಮಾಡುವುದಕ್ಕೋಸ್ಕರವಾಗಿ ಆತನಿಗೆ ಅಧಿಕಾರ ಬೇಕು. ಆದ ಕಾರಣ ಸ್ವಾಮಿಯವರು ಸಾಮಾನ್ಯವಾದ ಮನುಷ್ಯರಿಗೂ ಕೂಡ ಆತನು ತಗ್ಗಿಸಿಕೊಂಡು ಮಾತನಾಡಿದನು. ಪ್ರಿಯರೇ, ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ, ಭಕ್ತನಾಗಿರುವಂಥ ಪೌಲನು ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 6ನೇ ವಚನವನ್ನು ಓದಿಕೊಳ್ಳೋಣ. 2ನೇ ಅಧ್ಯಾಯ 6ನೇ ವಚನ. ಆತನು ದೇವ ಸ್ವರೂಪನಾಗಿದ್ದರು. ಯಾರು? ಯೇಸು ಸ್ವಾಮಿ. ಯೇಸು ಸ್ವಾಮಿ ಯಾರಮ್ಮ? ಆತನು ದೇವ ಸ್ವರೂಪನಾಗಿದ್ದರು. ದೇವರಿಗೆ ಸರಿಸಮಾನನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನೆಂದೆಣಿಸದೆ. ಯೇಸು ಸ್ವಾಮಿಯವರು ಯಾರಮ್ಮ? ಆತನು ದೇವ ಸ್ವರೂಪನು. ಏನ್ರಿ, ಈ ಲೋಕದಲ್ಲಿ ಒಬ್ಬ ಜಿಲ್ಲಾ ಅಧಿಕಾರಿ ಎನ್ನುವ ಆತನಿದ್ರೆ ಆತನು ಸಾಮಾನ್ಯವಾದ ಒಬ್ಬ ಕ್ಲರ್ಕ್ ಪೋಸ್ಟ್ಗೆ ಬರುವುದಕ್ಕೆ ಆ ಜಿಲ್ಲಾಧಿಕಾರಿ ಏನಾದರೂ ಇಷ್ಟಪಡ್ತಾನೇನಪ್ಪ ಅಂತಂದರೆ ಇಷ್ಟಪಡಂಗಿಲ್ಲ. ಒಬ್ಬ MLA ಆಗಿರುವ ಆತನು ಸಾಮಾನ್ಯವಾದ ಗ್ರಾಮ ಪಂಚಾಯತಿ ಮೆಂಬರ್ ಆಗ್ರಿ ಅಂತಂದರೆ ಇಷ್ಟಪಡ್ತಾನೆ ನಮ್ಮ ಅಂತಂದರೆ ಇಷ್ಟಪಡಂಗಿಲ್ಲ. ನಾನು ಒಬ್ಬ MLA ಆಗಿರುವಂಥ ನಾನು ಸಾಮಾನ್ಯವಾದ ಗ್ರಾಮ ಪಂಚಾಯತಿಗೆ ನಾನು ನಿಲ್ಲಬೇಕೇನ್ರಿ, ಗ್ರಾಮ ಪಂಚಾಯತಿ ಮೆಂಬರ್ ಆಗಬೇಕೇನ್ರಿ ಎಂದು ಆತನು ಗರ್ವಿಸಿಕೊಳ್ಳುವನು. ಪ್ರಧಾನಮಂತ್ರಿ ಆಗಿರುವ ಆತನು ಸಾಮಾನ್ಯವಾದ ಒಬ್ಬ MLA ಆಗುವ ಅಂತಂದರೆ ಆತನು ಇಷ್ಟಪಡಂಗಿಲ್ಲ. ಕರ್ನಾಟಕ ಮುಖ್ಯಮಂತ್ರಿ ಆಗಿರುವ ಆತನು ZP ಮೆಂಬರ್ ಆಗುವ ಅಂದರೆ ಇಷ್ಟಪಡಂಗಿಲ್ಲ. ಆದರೆ ಈ ಪ್ರಪಂಚವನ್ನೇ ಉಂಟು ಮಾಡಿರುವಂಥ ಯೇಸು ಕ್ರಿಸ್ತನು, ಈ ಭೂಲೋಕದಲ್ಲಿರುವಂಥ ಎಲ್ಲ ವಸ್ತುಗಳನ್ನು ಉಂಟು ಮಾಡಿರುವಂಥ ಯೇಸು ಕ್ರಿಸ್ತನು ಏನು ಮಾಡಿದಮ್ಮ ಅಂತಂದರೆ ಪ್ರಿಯರೇ, ತನ್ನನ್ನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮಾನನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನೆಂದೆಣಿಸದೆ ತನ್ನನ್ನು ಬರೆದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶ್ಯನಾಗಿ ಬದುಕಿದನು. ಏನಮ್ಮ? ಸದೃಶ್ಯನಾಗಿ
ಬದುಕಿದನು. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ, ಆಕಾರದಲ್ಲಿ ಮನುಷ್ಯನು ಸ್ವಾಮಿ, ಆಕಾರದಲ್ಲಿ ಮನುಷ್ಯನು, ಕೈ ಕಾಲುಗಳು ಇರುವುದರಿಂದ ಆತನು ಮನುಷ್ಯನು. ಆತನು ಯಾರು ಹಿಂದೆ? ಆತನು ದೇವ ಸ್ವರೂಪನು, ದೇವರಿಗೆ ಸರಿಸಮಾನನಾದರೂ ಕೂಡ ನಮಗೋಸ್ಕರವಾಗಿ ಯಾಕೆ ತಗ್ಗಿಸಿಕೊಂಡನು? ನೀವು ಅಂದುಕೊಳ್ಳಬಹುದು, ಸೈತಾನನಿಂದ ಯಾಕೆ ಶೋಧಿಸಲ್ಪಟ್ಟನು, ಪರಿಸಾಯರಿಂದ ಯಾಕೆ ಶೋಧಿಸಲ್ಪಟ್ಟನು, ಮಹಾಯಾಜಕರಿಂದ ಯಾಕೆ ಶೋಧಿಸಲ್ಪಟ್ಟನು? ಅವರೆಲ್ಲರನ್ನ ಒಂದೇ ಒಂದು ಮಾತಾಡಿದರೆ ಸಾಕು ಅವರು ಬೂದಿಯಾಗಿ ಸುಟ್ಟೋಗ್ತಿದ್ರಲ್ಲ ಅಂತೇಳಿ ನಾವು ಅನ್ಬೋದು. ಆದರೆ ಯೇಸು ಸ್ವಾಮಿಯವರು ಸೇವೆ ಮಾಡುವುದಕ್ಕೋಸ್ಕರವಾಗಿ ಬಂದರು. ಯೇಸು ಸ್ವಾಮಿಯವರು ಈ ಲೋಕದಲ್ಲಿ ತನ್ನ ಪ್ರಜಾ ಜನಗಳಿಗೋಸ್ಕರವಾಗಿ ಪ್ರಾಣವನ್ನು ಕೊಡುವುದಕ್ಕೋಸ್ಕರವಾಗಿ ಬಂದರೆ ಹೊರತು ಪ್ರಾಣವನ್ನು ತೆಗೆಯುವುದಕ್ಕೋಸ್ಕರವಾಗಿ ಸ್ವಾಮಿಯವರು ಬರಲಿಲ್ಲವಾದ್ದರಿಂದ ಅವರು ಎಷ್ಟೇ ಸಾಮಾನ್ಯರಾದರೂ ಕೂಡ ಅವರಿಗೆ ಸರಿಯಾದ ಉತ್ತರವನ್ನು ಕೊಟ್ಟು, ನಾನು ಈ ಲೋಕದಲ್ಲಿ ಎಲ್ಲವುಗಳಿಗೆ ಸರಿಯಾದ ಉತ್ತರವನ್ನು ಕೊಟ್ಟು ಆ ದೇವರಿಂದಲೇ ಅಧಿಕಾರವನ್ನು ಪಡೆದುಕೊಂಡು ಜನಗಳನ್ನು ರಕ್ಷಣೆ ಮಾಡಬೇಕು, ಜನಗಳಿಗೆ ಸೇವೆ ಮಾಡಬೇಕು, ಜನಗಳನ್ನು ಪರಿಶುದ್ಧರನ್ನಾಗಿ ಮಾಡಬೇಕು, ಜನಗಳನ್ನು ದೇವರಿರುವಂಥ ಲೋಕವನ್ನು ಸೇರಿಸಬೇಕು ಅನ್ನುವಂಥ ಆಲೋಚನೆಯಲ್ಲಿ ಸ್ವಾಮಿಯವರು ಈ ಎಲ್ಲ ಕಾರ್ಯಗಳನ್ನು ಮಾಡಿದರು ಅನ್ನುವಂಥ ವಿಷಯವನ್ನು ನಾವು ತಿಳ್ಕೊಳ್ಬೇಕು ಪ್ರಿಯರೇ. ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿ ಸಮಾನನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನೆಂದೆಣಿಸದೆ ತನ್ನನ್ನು ಬರೆದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸಾದೃಶ್ಯನಾಗಿ ಬದುಕಿದನು. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಪರಿಸಾಯರಿಗಿಂತಲೂ ತಗ್ಗಿಸಿಕೊಂಡನು. ಸೈತಾನನು ಯೇಸು ಕ್ರಿಸ್ತನಿಗೆ ಸಾಮಾನ್ಯವಾದವನಾದರೂ ಕೂಡ ಸೈತಾನನು ಕೂಡ ತಗ್ಗಿಸಿಕೊಂಡನು. ಕಾರಣ ಏನು ಅಂತಂದರೆ, ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ಶಿಲುಬೆಯ ಮರಣವನ್ನಾದರೂ ಅಂದರೆ ನಮ್ಮ ಅದು ಕಳ್ಳರು ಏರುವಂಥ ಶಿಲುಬೆ, ಅದು ನರಹಂತಕರು ಏರುವಂಥ ಶಿಲುಬೆ, ಅದು ದರೋಡೆಕಾರರು ಏರುವಂಥ ಶಿಲುಬೆ. ಅಂಥ ಒಂದು ಶಿಲುಬೆಯನ್ನಾದರೂ ಸ್ವಾಮಿಯವರು ಹೊಂದುವುದಕ್ಕೆ ಏನು ಮಾಡಿದರು? ಸಿದ್ಧವಾದರು. ಯೇಸು ಸ್ವಾಮಿಯವರು ನೀತಿವಂತನು, ಆತನಲ್ಲಿ ಯಾವ ತಪ್ಪು ಇಲ್ಲ. ಯಾವ ತಪ್ಪು ಇಲ್ಲದವನಾದ ಯೇಸು ಸ್ವಾಮಿಯವರು ದರೋಡೆಕಾರರು ಏರುವಂಥ ಶಿಲುಬೆಯನ್ನು ಏರುವುದಕ್ಕೋಸ್ಕರವಾಗಿ ಆದರೂ ಆತನು ಹಿಂಜರಲಿಲ್ಲ. ನಾನ್ಯಾಕೆ ಏರಬೇಕು? ಅದು ಕಳ್ಳರಿಗೆ ಬರುವಂಥ ಶಿಕ್ಷೆ, ಅದು ಅಪರಾಧಿಗಳಿಗೆ ಬರುವಂಥ ಶಿಕ್ಷೆ, ದರೋಡೆಕಾರರಿಗೆ ಬರುವಂಥ ಶಿಕ್ಷೆ, ನರಹಂತಕರಿಗೆ ಬರುವಂಥ ಶಿಕ್ಷೆ. ಅಂಥ ಒಂದು ಶಿಕ್ಷೆಯಲ್ಲಿ ನಾನು ಯಾವುದೂ ಮಾಡಲಿಲ್ಲ, ನಾನು ಖಂಡಿತವಾಗಿ ನೀತಿವಂತನು ಎಂದು ಸ್ವಾಮಿಯವರು ಅದಕ್ಕೂ ಕೂಡ ಹಿಂಜರಿಲಿಲ್ಲ. ಕಾರಣ ಏನಂತಂದರೆ, ಒಂದು ವೇಳೆ ಸ್ವಾಮಿಯವರು ಆವತ್ತು ಹಿಂಜರಿದಿದ್ರೆ ಇವತ್ತು ನಮಗೆ ರಕ್ಷಣೆ ಸಿಗುತ್ತಿರಲಿಲ್ಲ. ಆದ ಕಾರಣ ಪ್ರಿಯರೇ, ಈ ಎಲ್ಲ ಸೈತಾನನಿಂದ ಯಾಕೆ ತಗ್ಗಿಸಿಕೊಂಡನು? ಸೈತಾನನಿಗೆ ಯಾಕೆ ತಗ್ಗಿಸಿಕೊಂಡನು? ಸೈತಾನನಿಂದ ಯಾಕೆ ಶೋಧಿಸಲ್ಪಟ್ಟನು? ಪರಿಸಾಯರಿಗೆ ಯಾಕೆ ತಗ್ಗಿಸಿಕೊಂಡನು? ಮಹಾಯಾಜಕರಿಗೆ ಯಾಕೆ ತಗ್ಗಿಸಿಕೊಂಡನು? ಅವರಿಗೆ ಸರಿಯಾದ ಉತ್ತರವನ್ನು ಯಾಕೆ ಕೊಟ್ಟನು? ಅವರನ್ನು ಕೊಲೆ ಮಾಡಬಹುದಾಗಿತ್ತಲ್ಲ ಅಂತೇಳಿ ನಾವು ಅಂದುಕೊಂಡ್ರೆ, ಯೇಸು ಸ್ವಾಮಿಯವರು ಸೇವೆ ಮಾಡುವುದಕ್ಕೋಸ್ಕರವಾಗಿ ಬಂದವರು, ಸಾಧ್ಯವಾದರೆ ತನ್ನ ಪ್ರಾಣವನ್ನು ಕೊಡುವುದಕ್ಕೋಸ್ಕರವಾಗಿ ಬಂದವರು. ಆದ್ದರಿಂದ ಮತ್ತೊಬ್ಬರ ಪ್ರಾಣವನ್ನು ತೆಗೆಯುವುದು ಯೇಸು ಸ್ವಾಮಿಯವರ ಕಾರ್ಯವಲ್ಲ. ಕಾರಣ ಯೇಸು ಸ್ವಾಮಿಯವರು ಭೂಲೋಕಕ್ಕೆ ಬಂದು ಏನು ಮಾಡಿದ್ರಮ್ಮ ಅಂತಂದರೆ, ಸೈತಾನನಿಂದಲೂ ಶೋಧಿಸಲ್ಪಟ್ಟರು, ಅನಂತರ ಮಹಾಯಾಜಕರಿಂದಲೂ ಶೋಧಿಸಲ್ಪಟ್ಟರು. ಈ ಭೂಮಿಯಲ್ಲಿ ಎಂಥ ಸಾಮಾನ್ಯವಾದ ಮನುಷ್ಯನಿಂದಲೂ ಕೂಡ ಸ್ವಾಮಿಯವರು ಶೋಧಿಸಲ್ಪಟ್ಟರು. ಮುಳ್ಳಿನ ಕಿರೀಟವನ್ನು ಧರಿಸಿಕೊಂಡ್ರು, ಒಂದು ಕಡಿಮೆ 40 ಏಟುಗಳನ್ನು ತಿಂದರು, ಶಿಲುಬೆಯ ಮೇಲೆ ಹತ್ತಿದ್ರು, ತನ್ನ ಪ್ರಾಣವನ್ನು ಕೊಟ್ಟರು. ಆಗ ಏನಾಯಿತು ಸ್ವಾಮಿಗೆ? ಆಗ ಏನು ಸಿಗುವುದು ಸ್ವಾಮಿಗೆ ಅಂತಂದರೆ, ಇಲ್ಲಿ ಒಂದು ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 18ನೇ ವಚನ ಓದಿಕೊಂಡ್ರೆ, 28ನೇ ಅಧ್ಯಾಯ 18ನೇ ವಚನ. ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ಆದದರಿಂದ ಎಲ್ಲೆಲ್ಲಿ ಅಧಿಕಾರ ಸ್ವಾಮಿಯವರಿಗೆ ಬಂತು? ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಸರ್ವಾಧಿಕಾರವು ನನಗೆ ಕೊಡಲ್ಪಟ್ಟಿದೆ
ಆದುದರಿಂದ ನೀವು ಹೊರಟು ಹೋಗಿ ಶಿಷ್ಯರಿಗೆ ಹೇಳಿದನು, ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ. ಶಿಷ್ಯರನ್ನು ಅಂತಂದ್ರೆ ನಮ್ಮ ಶಿಷ್ಯರು ಅಂದರೆ ಸೇವೆ ಮಾಡುವಂಥವರು, ಸೇವೆ ಮಾಡಿಸಿಕೊಳ್ಳುವಂಥವರಲ್ಲ ಶಿಷ್ಯರು ಅಂದರೆ ಏನ್ರಿ. ಅದಕ್ಕೋಸ್ಕರ ಸ್ವಾಮಿಯವರು ಹೇಳಿದರು, ಶಿಷ್ಯರನ್ನಾಗಿ ಮಾಡಿರಿ ಅಂದನು. ಆದ ಕಾರಣ ಶಿಷ್ಯರನ್ನಾಗಿ ಮಾಡ್ರಿ ಅಂತಂದ್ರೆ ಏನು ಅರ್ಥ? ಎಲ್ಲ ದೇಶಗಳ ಜನರಿಗೆ ಶಿಷ್ಯರನ್ನಾಗಿ ಮಾಡ್ರಿ ಅಂತ ಹೇಳಿದನು. ಯಾವಾಗ? ಯೇಸು ಸ್ವಾಮಿಯವರಿಗೆ ಪರಲೋಕದಲ್ಲಿರುವಂಥ ದೇವರಿಂದ ಅಧಿಕಾರವು ಬಂದ ನಂತರ ಸ್ವಾಮಿಯವರು ಏನು ಮಾಡಿದ್ರಮ್ಮ? ಅಧಿಕಾರವನ್ನು ತಂದುಕೊಂಡ್ರು. ಅಧಿಕಾರವು ಯಾವಾಗಲಾದರೂ ಯೇಸು ಸ್ವಾಮಿಯವರಿಗೆ ಬಂತು. ಆವಾಗ ಸ್ವಾಮಿಯವರಂದರು, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಸರ್ವಾಧಿಕಾರವು ಕೊಡಲ್ಪಟ್ಟಿದೆ. ಆದರೆ ಯೇಸು ಸ್ವಾಮಿಯವರು ಸಾಯುವುದಕ್ಕಿಂತ ಮೊದಲು ಈ ಭೂಲೋಕದಲ್ಲಿರುವಂಥ ರಾಜ್ಯಗಳೆಲ್ಲ ಯಾರ ಅಧಿಕಾರದಲ್ಲಿ ಇದ್ದವು ಅಂತಂದರೆ ಸೈತಾನನ ಅಧಿಕಾರದಲ್ಲಿದ್ದವು. ಆದರೆ ಸ್ವಾಮಿಯವರು ಮಾತ್ರ ಈ ಎಲ್ಲ ರೀತಿಯಲ್ಲಿ ಸೈತಾನನ ಶೋಧಿಸಲ್ಪಟ್ಟು ಸೈತಾನನಿಗೆ ಸರಿಯಾದ ಉತ್ತರವನ್ನು ಕೊಟ್ಟು ದೇವರಿಂದ ಅಧಿಕಾರವನ್ನು ಪಡೆದುಕೊಂಡು ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವನ್ನು ಹೊಂದಿ ಆತನ ಶಿಷ್ಯರನ್ನು ಕರೆದು, ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ ಎಂದು ಸ್ವಾಮಿಯವರು ಶಿಷ್ಯರಿಗೆ ಅಧಿಕಾರವನ್ನು ಕೊಟ್ಟರು. ಯೇಸು ಸ್ವಾಮಿಯವರು ದೇವರಿಂದ ಅಧಿಕಾರವನ್ನು ಕೊಟ್ಟ ನಂತರ ಎಲ್ಲ ದೇಶಗಳಿಗೆ ನೀವು ಸುವಾರ್ತೆಯನ್ನು ಸಾರುವುದಕ್ಕೋಸ್ಕರ ಶಿಷ್ಯರನ್ನಾಗಿ ಮಾಡುವುದಕ್ಕೋಸ್ಕರ ಹೋಗ್ರಿ ಎಂದು ಯೇಸು ಸ್ವಾಮಿಯವರು ಶಿಷ್ಯರಿಗೆ ಹೇಳಿದರು, ಅಧಿಕಾರ ಕೊಟ್ಟರು. ಆಗ ಅವರೇನು ಮಾಡಿದರು? ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಲೂಕನು ಬರೆದ ಸುವಾರ್ತೆ 22ನೇ ಅಧ್ಯಾಯ 18ನೇ ವಚನ, 22ನೇ ಅಧ್ಯಾಯ 28ನೇ ವಚನ, 28ನೇ ವಚನ, 22ನೇ ಅಧ್ಯಾಯ ಲೂಕನು ಬರೆದ ಸುವಾರ್ತೆ 28ನೇ ವಚನ. ನೀವು ನನ್ನ ಕಷ್ಟಗಳಲ್ಲಿ ಭಕ್ತನಾಗಿರುವಂಥ ಲೂಕನವರ ಸುವಾರ್ತೆ 22ನೇ ಅಧ್ಯಾಯ 28ನೇ ವಚನ. ನೀವು ನನ್ನ ಕಷ್ಟಗಳಲ್ಲಿ ನನ್ನ ಸಂಗಡ ಎಡಬಿಡದೆ ಇದ್ದವರು, ಆದ್ದರಿಂದ ನನ್ನ ತಂದೆಯು ನನಗೆ ರಾಜ್ಯವನ್ನು ನೇಮಿಸಿದ ಪ್ರಕಾರ ನಾನು ನಿಮಗೂ ನೇಮಿಸುತ್ತೇನೆ. ನೀವು ನನ್ನ ಕಷ್ಟಗಳಲ್ಲಿ ಎಡಬಿಡದೆ ಇದ್ದವರು, ಆದ್ದರಿಂದ ಎಲ್ಲರಿಗೂ ನಾನು ಅಧಿಕಾರವನ್ನು ಕೊಡಲಿಕ್ಕೆ ಬರಂಗಿಲ್ಲ. ಇಲ್ಲಿ ಕಷ್ಟಗಳಲ್ಲಿ ಯಾರಾದರೂ ಯೇಸು ಸ್ವಾಮಿಯವರಿಂದ ಕಷ್ಟಗಳಲ್ಲಿ ಇದ್ದರೂ ಅವರಿಗೆ ಮಾತ್ರ ಸ್ವಾಮಿಯವರು ಏನು ಮಾಡಿದ್ರಮ್ಮ? ನೀವು ನನ್ನ ಕಷ್ಟಗಳಲ್ಲಿ ನನ್ನ ಸಂಗಡ ಎಡಬಿಡದೆ ಇದ್ದವರು, ಆದ್ದರಿಂದ ನನ್ನ ತಂದೆಯು ನನಗೆ ರಾಜ್ಯವನ್ನು ನೇಮಿಸಿದ ಪ್ರಕಾರ ನಾನು ನಿಮಗೂ ನೇಮಿಸುತ್ತೇನೆ. ನೀವು ನನ್ನ ರಾಜ್ಯದಲ್ಲಿ ನೀವು ನನ್ನ ಮೇಜಿನ ಮೇಲೆ ಊಟ ಮಾಡುವಿರಿ, ಕುಡಿಯುವಿರಿ ಮತ್ತು ಸಿಂಹಾಸನಗಳ ಮೇಲೆ ಕೂತುಕೊಂಡು ಇಸ್ರಾಯೇಲಿನ 12 ಕುಲಗಳಿಗೆ ನ್ಯಾಯ ತೀರಿಸುವಿರಿ ಎಂದು ಸ್ವಾಮಿಯವರು ಅವರಿಗೆ ಅಧಿಕಾರವನ್ನು ಕೊಟ್ಟರು. ದೇವರಿಂದ ಯೇಸು ಸ್ವಾಮಿಯವರು ಅಧಿಕಾರವನ್ನು ಪಡೆದುಕೊಂಡ ನಂತರ ಸ್ವಾಮಿಯವರು ಏನು ಮಾಡಿದರು? ತನ್ನ ಶಿಷ್ಯರಿಗೆ ಅಧಿಕಾರವನ್ನು ಕೊಟ್ಟರು. ಆಗ ಶಿಷ್ಯರು ಏನು ಮಾಡಿದರು ಅಂತಂದರೆ, ಈ ಲೋಕದಲ್ಲಿರುವಂಥ ಅನೇಕ ದೇಶಗಳಲ್ಲಿರುವಂಥ ಎಲ್ಲ ಜನಗಳನ್ನು ಹಬ್ಬಕ್ಕೆ ಬಂದ ನಂತರ ಅವರಿಗೆ ದೇವರ ಸುವಾರ್ತೆಯನ್ನು ಸಾರಿದರು. ಪ್ರಿಯರೇ, ಒಂದು ವೇಳೆ ಸ್ವಾಮಿಯವರು ಈ ಲೋಕದಲ್ಲಿ ಸೈತಾನನಿಂದ ಶೋಧಿಸಲ್ಪಡದೇ ಹೋಗಿದ್ರೆ ಸ್ವಾಮಿಯವರಿಗೆ ದೇವರಿಂದ ಅಧಿಕಾರವು ಬರುತ್ತಿರಲಿಲ್ಲ. ಆದರೆ ಅಧಿಕಾರವು ದೇವರಿಂದ ಸ್ವಾಮಿಯವರು ಪಡೆದುಕೊಳ್ಳದೇ ಹೋಗಿದ್ರೆ 12 ಮಂದಿ ಶಿಷ್ಯರಿಗೂ ಕೂಡ ಅಧಿಕಾರವು ಬರುತ್ತಿರಲಿಲ್ಲ. 12 ಮಂದಿ ಶಿಷ್ಯರಿಗೆ ಅಧಿಕಾರವು ಬಾರದೇ ಹೋಗಿದ್ರೆ ಇವತ್ತು ನಮಗೂ ಕೂಡ ಒಂದು ಅಧಿಕಾರವು ಸಿಗುತ್ತಿರಲಿಲ್ಲ. ಆದ ಕಾರಣ ಸ್ವಾಮಿಯವರು ಈ ಲೋಕದಲ್ಲಿ ಸೈತಾನನಿಂದ 40 ದಿನಗಳ ಕಾಲ ಯಾಕೆ ಶೋಧಿಸಲ್ಪಟ್ಟನು ಅಂತಂದರೆ, ಸೇವೆ ಮಾಡುವುದಕ್ಕೋಸ್ಕರವಾಗಿ ಬಂದನು ಸ್ವಾಮಿ. ಜನಗಳನ್ನು ರಕ್ಷಣೆ ಮಾಡುವುದಕ್ಕೋಸ್ಕರವಾಗಿ ಬಂದನು ಸ್ವಾಮಿ. ಜನಗಳಿಗೆ ಸೇವೆ ಮಾಡುವುದಕ್ಕೋಸ್ಕರ, ಜನಗಳನ್ನು ರಕ್ಷಣೆ ಮಾಡುವುದಕ್ಕೋಸ್ಕರವಾಗಿ ಸ್ವಾಮಿಯವರು ಬಂದರೆ ಆತನಿಗೆ ದೇವರಿಂದ ಅಧಿಕಾರ ಬೇಕು. ದೇವರಿಂದ ಅಧಿಕಾರ ಬೇಕು ಅಂದರೆ ಆತನು ತಗ್ಗಿಸಿಕೊಂಡು ಸೈತಾನನಿಂದಾಗಿರಬಹುದು, ಪರಿಸಾಯರಿಂದಾಗಿರಬಹುದು, ಮಹಾಯಾಜಕರಿಂದಾಗಿರಬಹುದು ಶೋಧನೆಯನ್ನು ಹೊಂದಿದ ನಂತರ ಸತ್ತು 3ನೇ ದಿನದಲ್ಲಿ ಎದ್ದ ನಂತರ ದೇವರಿಂದ ಅಧಿಕಾರವನ್ನು
ಅಧಿಕಾರವನ್ನು ಹೊಂದಿದ್ರು. ಆಗ 12 ಮಂದಿ ಶಿಷ್ಯರಿಗೂ ಕೂಡ ಅಧಿಕಾರವನ್ನು ಕೊಟ್ಟರು. ಆ 12 ಮಂದಿ ಶಿಷ್ಯರು ಕೂಡ ಅನೇಕ ದೇಶಗಳಿಗೆ ದೇವರ ಸುವಾರ್ತೆಯನ್ನು ಸಾರಿದರು, ಶಿಷ್ಯರನ್ನಾಗಿ ಮಾಡಿದರು. ಹೀಗೆ ಭೂಮಿ ಮೇಲಿರುವಂಥ ಯೇಸು ಸ್ವಾಮಿಯವರ ಶೋಧನೆಯಿಂದ, ಯೇಸು ಸ್ವಾಮಿಯವರ ಪಟ್ಟ ಪ್ರಯಾಸದಿಂದ ಭೂಮಿ ಮೇಲಿರುವಂಥ ಎಲ್ಲ ಜನಾಂಗಗಳಿಗೆ ಅಧಿಕಾರವೂ ಸಿಕ್ಕಿತು, ರಕ್ಷಣೆ ಸಿಕ್ಕಿತು. ಅನಂತರ ದೇವರಿರುವಂಥ ಲೋಕವನ್ನು ಸೇರುವಂಥ ಅವಕಾಶವೂ ಸಿಕ್ಕಿತು. ಪ್ರಿಯರೇ, ಈ ಒಂದು ರಕ್ಷಣೆಯನ್ನು ನಾವು ಕೂಡ ಹಿಡಿದುಕೊಂಡು ಆತನಿಗೆ ಯಾವಾಗಲೂ ಹಿಂದೆ ಇದ್ದರೆ, ಆತನ ಕಷ್ಟಗಳಲ್ಲಿ ನಾವು ಕಷ್ಟಗಳಿದ್ದರೂ ಕೂಡ, ಬಾಧೆಗಳಿದ್ದರೂ ಕೂಡ ಆ ದೇವರ ಅನ್ಯೋನ್ಯತೆಯಲ್ಲಿದ್ದರೆ ನಾವು ಕೂಡ ದೇವರಿರುವಂಥ ಲೋಕವನ್ನು ಸೇರ್ತೀವಿ. ಆ ಲೋಕವನ್ನು ಸೇರಬೇಕು ಅನ್ನುವಂಥ ಪ್ರಯಾಸದಲ್ಲಿ ನಾವು ಇರಬೇಕು ಎಂದು ನಿಮ್ಮೆಲ್ಲರಿಗೂ ನಾನು ಮನವಿ ಮಾಡುತ್ತಾ ಈ ವಾಕ್ಯವನ್ನು ಮುಗಿಸ್ತೀನಿ. ಪ್ರಾರ್ಥನೆ ಮಾಡಿಕೊಂಡ್ರಿ. ಪರಿಶುದ್ಧ ಸ್ಥಾನದಲ್ಲಿ ವಾಸ ಮಾಡುವಂಥ ನಮ್ಮ ಸರ್ವಶಕ್ತನಾದ ದೇವ, ನಿಮಗೆ ಸ್ತೋತ್ರ ಸ್ವಾಮಿ. ಕರ್ತನೆ, ಇವತ್ತು ಸ್ವಾಮಿ ನಿನ್ನ ಮಕ್ಕಳಾಗಿರುವಂಥ ನಾವು ಸೈತಾನನಿಂದ ಸ್ವಾಮಿಯವರು 40 ದಿನಗಳ ಕಾಲ ಯಾಕೆ ಶೋಧಿಸಲ್ಪಟ್ಟರು ಅನ್ನುವಂಥ ವಿಷಯವನ್ನು ತಿಳಿದುಕೊಂಡಿವೆ ದೇವ. ಅದೇ ರೀತಿಯಾಗಿ ಸ್ವಾಮಿ ನನ್ನ ಮಕ್ಕಳು ನಮಗೆ ಸ್ವಾಮಿ ಒಂದು ಅಧಿಕಾರ ಬರಬೇಕಾದ್ರೆ ಸ್ವಾಮಿಯವರು 40 ದಿನಗಳ ಕಾಲ ಮಾತ್ರವಲ್ಲದೆ ಸ್ವಾಮಿ ಈ ಲೋಕದಲ್ಲಿ 33 ವರ್ಷಗಳ ತನಕ ಎಷ್ಟೋ ಶೋಧನೆಯನ್ನು ಅನುಭವಿಸಿ ನಮಗೆ ಜಯವನ್ನು ಕೊಟ್ಟರು. ಆ ಒಂದು ಜಯವನ್ನು ಹಿಡಿದುಕೊಂಡು ನಾವು ಕೂಡ ಹೋರಾಡಲು ನಿಮ್ಮ ಕೃಪೆ ಪರಿಶುದ್ಧಾತ್ಮನ ಸಹಾಯವನ್ನು ಕೊಟ್ಟು ನಮ್ಮನ್ನು ಮುಂದಕ್ಕೆ ನಡೆಯಿಸಿರೆಂದು ನಮ್ಮ ಪ್ರಭು ನಮ್ಮ ರಕ್ಷಕನೂ ಆಗಿರುವಂಥ ಯೇಸು ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುವೆನು ತಂದೆಯೇ. ಆಮೆನ್.